ಬಿರುಗಾಳಿಗೆ ನೆಲಕಚ್ಚಿದ ಬಾಳೆ ತೋಟ ಲಕ್ಷಾಂತರ ನಷ್ಟದಿಂದ ಕಂಗಾಲಾದ ರೈತ. ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಸುರಿದ ಭಾರೀ ಮಳೆ ಹಾಗೂ ಬಿರುಗಾಳಿಗೆ ಫಸಲಿಗೆ ಬಂದಿದ್ದ ಬಾಳೆ ತೋಟ ಸಂಪೂರ್ಣ ನೆಲಕಚ್ಚಿದ್ದು ರೈತರು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಾಗಿದೆ. ಹೊನ್ನೂರು ಗ್ರಾಮದ ರೈತ ಎಚ್ಎಂ ಸ್ವಾಮಿ ಅವರಿಗೆ ಸೇರಿದ ಸರ್ವೆ ನಂಬರ್ 127/4ರಲ್ಲಿ ಸುಮಾರು 1 ಎಕರೆ 34 ಗುಂಟೆ ಪ್ರದೇಶದಲ್ಲಿ ಬಾಳೆ ಬೆಳೆ ಬೆಳೆದಿದ್ರು. ಉತ್ತಮವಾಗಿ ಬೆಳೆದಿದ್ದ ತೋಟ ಇನ್ನೇನು ಫಸಲು ಆರಂಭವಾಗುವ ಹಂತ ತಲುಪಿದ್ದ ವೇಳೆ ರಾತ್ರಿ ಬೀಸಿದ ಬಿರುಗಾಳಿ ಹಾಗೂ ಮಳೆಗೆ ಸಂಪೂರ್ಣ ಹಾನಿಗೊಳಗಾಗಿದೆ. ಸುಮಾರು 10 ರಿಂದ 12 ತಿಂಗಳುಗಳ ಕಾಲ ಶ್ರಮಪಟ್ಟು ಬೆಳೆಸಿದ್ದ ಬಾಳೆ ಬೆಳೆಗೆ ಈಗಾಗಲೇ 8 ರಿಂದ 9 ತಿಂಗಳು ಕಳೆದಿದ್ದು ಇನ್ನು 1-2 ತಿಂಗಳಲ್ಲಿ ಗೊನೆಗಳು ಕೊಯ್ಲಿಗೆ ಬರಬೇಕಾಗಿತ್ತು. ಆದರೆ ಪ್ರಕೃತಿಯ ಅಟ್ಟಹಾಸದಿಂದ ಸಂಪೂರ್ಣ ತೋಟ ನೆಲಕ್ಕುರುಳಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತರು ಕಣ್ಣೀರಿಟ್ಟಿದ್ದಾರೆ. ಈ ಅವಘಡದಿಂದ ಸುಮಾರು 12 ಲಕ್ಷ ಮೌಲ್ಯದ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದ್ದು ಸರ್ಕಾರ ಪ್ರಕೃತಿ ವಿಕೋಪ ಪರಿಹಾರದ ಅಡಿ ತುರ್ತು ನೆರವು ನೀಡಬೇಕು ಎಂದು ರೈತ ಎಚ್ಎಂ ಸ್ವಾಮಿ ಮನವಿ ಮಾಡಿದ್ದಾರೆ. ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ಕೂಡ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿ ಸೂಕ್ತ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಆನಂದ್ ಅವರೇ, ಇದು ಯಾವತ್ತು ಮಳೆಯಿಂದ ಈ ಥರ ಆಗಿದೆ? ರಾತ್ರಿ 12 ಗಂಟೆಲಿ ಉದಿರೋ ಭಾರಿ ಮಳೆ, ಬಿರುಗಾಳಿ ಮಳೆಗೆ ಈ ಥರ ಆಗಿದೆ ಸರ್. ತುಂಬ ಗಾಳಿ ಇತ್ತಾ? ಹೆವಿ ಗಾಳಿ ಇತ್ತು ಸರ್. ಇದು ಎಷ್ಟು ಎಕರೆ ಹಾಕಿದ್ದೀರಾ ಬಾಳೆ? 1 ಎಕರೆ 34 ಗುಂಟೆಗೆ ಬಾಳೆ ಹಾಕಿರೋದು. 1800 ಗೆಡ್ಡೆ ಹಿಡಿದಿತ್ತು ಸರ್. ಇದು ಬಾಳೆ ಯಾವುದು ಆನಂದ್ ಅವರೇ? ಇದು ನೇಂದ್ರ ಬಾಳೆ ಸರ್. ನೇಂದ್ರ ಬಾಳೆ ಎಷ್ಟು ತಿಂಗಳಾಗಿತ್ತು ಇಲ್ಲಿ? ಇವಾಗ 8 ತಿಂಗಳಾಗಿತ್ತು ಸರ್. ಎಲ್ಲ 30 ಕಡ್ದಿತ್ತು. ಇನ್ನೊಂದು 2 ತಿಂಗಳಾಗಿದ್ರೆ ಕಟಿಂಗ್ ಬರ್ತಾ ಇತ್ತು. ಇನ್ನು 2 ತಿಂಗಳಿಗೆ ಕಟಿಂಗ್ ಬರ್ತಾ ಇತ್ತು. ಇವಾಗ ಎಷ್ಟು ಖರ್ಚಾಗಿದೆ ಇದಕ್ಕೆ ಬೆಳೆ ಇದಕ್ಕೆ? ಗೊಬ್ಬರ, ಔಷಧಿ ಎಲ್ಲ ಸೇರಿ ಒಂದು 2 ಲಕ್ಷ ಗಂಟೆ ಆಗಿದೆ ಸರ್. ಈಗ ಇಳುವರಿ ಚೆನ್ನಾಗಿ ಬಂದಿತ್ತು ಅಂದರೆ ನಮಗೂ 8 ಲಕ್ಷ ರೂಪಾಯಿ ಅಮೌಂಟ್ ಆಯ್ತಾ ಇತ್ತು. ಪ್ರಕೃತಿ ವಿಕೋಪಕ್ಕೆ ಈ ಥರ ಆಗಿದೆ ಸರ್. ಈಗ ನಮಗೂ ಮನೇಲಿ ತೊಂದರೆಗಳಿದೆ. ನಾವು ಇದನ್ನೇ ನಂಬ್ಕೊಂಡು ನಾವು ಸಾಲ ಗಿಲ್ಲ ಮಾಡಿ ಬ್ಯಾಂಕಲ್ಲಿ ಸಾಲ, ಬೇರೆಯವ್ರ ಹತ್ರ ಬಡ್ಡಿಗೆ ಸಾಲ ಮಾಡಿ ನಾವು ಬಾಳೆ ಹಾಕಿದ್ವಿ ಸರ್. ಗೊಬ್ಬರ ಎಲ್ಲ ಹಾಕಿದ್ದು. ಈಗ ನಾವು ಈ ಥರ ಆಗಿರೋದ್ರಿಂದ ನಾವು ರಾಜ್ಯ ಸರ್ಕಾರನ ಸೂಕ್ತ ಪರಿಹಾರ ಕೊಡಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ಕೇಳ್ಕೊತೀವಿ ಸರ್. ಅಂದರೆ ಇದಕ್ಕೆ ಬೆಳೆ ಬೆಳೆಕೆಲ್ಲ ಸಾಲ ಮಾಡಿದ್ರಿ? ಹೌದು ಸರ್. ಹಾಗಾದರೆ ಬಡ್ಡಿ ಸಾಲ, ಬ್ಯಾಂಕ್ ಸಾಲ 2 ಮಾಡಿದ್ವಿ. ಹಾಗಾದರೆ ನಿಮ್ಮ ಕುಟುಂಬ ತುಂಬ ನೊಂದಿದೆ ಈ ಬೆಳೆ ನಾಶದಿಂದ? ಹಾಗಾದರೆ ಹೌದು ಸರ್. ಅದಕ್ಕೆ ನಾವು ರಾಜ್ಯ ಸರ್ಕಾರನ ಸೂಕ್ತ ಪರಿಹಾರ ಕೊಡಬೇಕು ಅಂತ ತಮ್ಮ ಮೂಲಕ ತಹಸೀಲ್ದಾರ್ ಅವರಿಗೆ ಹಾಗೂ ನಮ್ಮ ಈ ಭಾಗದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ AR ಕೃಷ್ಣಮೂರ್ತಿ ಅವ್ರಿಗೂ ಸಹ ಈ ಮೂಲಕ ನಾವು ಕೇಳ್ಕೊಂಡಿದ್ದೀವಿ. ತೋಟಗಾರಿಕೆ ಇಲಾಖೆಯವರು ಇದನ್ನು ಬಂದು ನೋಡಿ ನಮ್ಮ ಬೆಳೆಗೆ ನಷ್ಟ ಆಗಿರೋದನ್ನು ಪರಿಗಣಿಸಿ ಸೂಕ್ತ ಪರಿಹಾರ ಕೊಡೋದಕ್ಕೆ ಅವರು ಮುಂದೆ ನಿಂತು ಮಾಡಿಕೊಡ್ಬೇಕು ಅಂತ ತೋಟಗಾರಿಕೆ ಇಲಾಖೆಯವ್ರನ್ನು ಸಹ ಈ ಮೂಲಕ ಕೇಳ್ಕೊತಾ ಇದ್ದೀವಿ.